ಸೈಬರ್ ಕ್ರೈಮ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಬಹಳಷ್ಟು ಜನ ಹಳ್ಳಿಯವರು ಗೊತ್ತಾಗದೆ ಇವತ್ತು ಸೈಬರ್ ಮುಖಾಂತರ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ಅದರ ಅವೇರ್ನೆಸ್ ಕುರಿತಾದಂತೆ, ವುಮೆನ್ ಹೈಜೀನ್ ಕುರಿತಂತೆ ಆರೋಗ್ಯ ತಪಾಸಣೆ ಮಾಡಿಸೋದಿರ್ಬೋದು, ಹೆಲ್ತ್ ಚೆಕಪ್ ನ ಯಾವ ರೀತಿ ಅವ್ರು ಇಟ್ಕೋಬೇಕು. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನಿಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಾವು ಇವತ್ತು ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿದ್ದೀವಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಇವತ್ತು ದೇವನಹಳ್ಳಿಯ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಅನ್ನುವಂತಹ ಒಂದು ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜು ಇಲ್ಲಿ NSS ಕ್ಯಾಂಪ್ ಒಂದನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ. ಇದು 7 ದಿನದ ಒಂದು ಶಿಬಿರ, NSS ಕ್ಯಾಂಪಿನ 7 ದಿನದ ಶಿಬಿರ ಆಗಿರುತ್ತೆ. ಅದಕ್ಕೆ ನಾವು ಅದಕ್ಕೆ ಒಂದು ರಿಪೋರ್ಟಿಂಗ್ ಅಂತ ಮಾಡೋಣ ಅಂತ ಬಂದಿದ್ದೀವಿ. ಇದು ಸಮಾಜಕ್ಕೆ ಒಂದು ಪೂರಕವಾಗಿರುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ, ಸಾಮಾನ್ಯವಾಗಿ ಈ ತರಹದ ಒಂದು ವರದಿಗಳನ್ನು ನಮ್ಮ ವಾಹಿನಿ ಮಾಡ್ತಾ ಇರೋದ್ರಿಂದ ಇವತ್ತು ನಾವು ಈ ವರದಿಯನ್ನು ಮಾಡಲಿಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. ಸೊ ಇಡೀ ಸಮಾಜ, ಇಡೀ ದೇಶ ನನ್ನ ಕುಟುಂಬ ಅಂತ ಭಾವನೆ ಪ್ರಾಮಾಣಿಕವಾಗಿ ನಮ್ಮಲ್ಲಿ ಬಲವಂತ ಆದ್ರೆ ನೀವಿಲ್ಲಿ NSS ಕ್ಯಾಂಪ್ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾರು ಕೂಡ ಬೇಡ ಅನ್ನೋರ್ಗಿನ್ನ ಬನ್ನಿ ಅನ್ನೋರೇ ಜಾಸ್ತಿ ಹಳ್ಳಿಯಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಯಾವುದಕ್ಕೂ ಹಿಂಜರಿಬೇಡಿ. ನಾವಿಲ್ಲಿ ಬಂದಿದ್ದಕ್ಕೆ, ಬೀಯಿಂಗ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನಾವು ಕೊಟ್ಟು ಹೋಗ್ಬೇಕು. ಏನ್ ಕೊಟ್ಟು ಹೋಗೋಣ? ನಾವು ಏನ್ ಕೊಡ್ತೀವಿ? ಏನಿದೆ ಸರ್ ನಮ್ಮ ಹತ್ರ ಕೊಡಕ್ಕೆ? ಏನ್ ಕೊಟ್ಟು ಹೋಗ್ಬೋದು ನಾವು? ನಮಸ್ಕಾರ, ನಾನು ಡಾಕ್ಟರ್ ಅಭಿಲಾಷ್ ಅಂತ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ ನ ಯಾಂತ್ರಿಕ ವಿಭಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಖ್ಯಸ್ಥ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿ NSS ಕ್ಯಾಂಪ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು NSS ಕ್ಯಾಂಪ್ ಮಾಡುವಂತದ್ದು ಬಹಳ ವಿಶೇಷ. ಯಾಕೆ ಅಂತಂದ್ರೆ ಅನೇಕ ಆರ್ಟ್ಸ್ ಕಾಲೇಜುಗಳು, ಕಾಮರ್ಸ್ ಕಾಲೇಜುಗಳು, ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟಂತ ಕಾಲೇಜುಗಳು NSS ಕ್ಯಾಂಪ್ ಅನ್ನ ಬಹಳಷ್ಟು ಮಾಡ್ತವೆ. ಆದರೆ ನಮ್ಮ ಮ್ಯಾನೇಜ್ಮೆಂಟ್ ವಿಶೇಷವಾಗಿ ಹಳ್ಳಿಯ ಬದುಕನ್ನ ಇವರು ಮಕ್ಕಳು ಕಲಿಬೇಕು, ಅದರ ಜೊತೆಗೆ ಈ ಸಿಟಿಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಹಳ್ಳಿಯ ವಾತಾವರಣ, ಹಳ್ಳಿ ಕೂಡ ತುಂಬಾ ಕಲಿಸುತ್ತೆ, ಅದನ್ನು ಕೂಡ ಇವ್ರು ಕಲಿಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಪಟ್ಟು ಕೇವಲ ಬೆರಳೆಣಿಕೆಯಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ಇವತ್ತು NSS ಕ್ಯಾಂಪ್ಗಳನ್ನ ನಡೆಸ್ತಾ ಇದೆ. ಅದರಲ್ಲಿ ನಮ್ಮದು ಒಂದು ಕಾಲೇಜು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಇಲ್ಲಿ ಬಂದಿರುವಂತ ಪ್ರತಿ ವಿದ್ಯಾರ್ಥಿಯೂ ಕೂಡ ಒಂದು ವಿಶೇಷವಾದಂತ ಒಂದು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡಬೇಕು. ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂದ್ರೆ ಅದು ರೈತರಿಗಿರ್ಬೋದು, ವುಮೆನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಅದಕ್ಕೆ ಇಂಜಿನಿಯರಿಂಗ್ ಮುಖಾಂತರ ಏನಾದ್ರೂ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯನಾ, ತನ್ಮೂಲಕ ಒಂದು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ, ಈ ಒಂದು ಜಾತಿಯ ಸಂಕೋಲೆಯನ್ನ ಕಳಚಲಿಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡೋದಾಗಿರ್ಬೋದು, ಸೈಬರ್ ಕ್ರೈಮ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಬಹಳಷ್ಟು ಜನ ಹಳ್ಳಿಯವರು ಗೊತ್ತಾಗದೆ ಇವತ್ತು ಸೈಬರ್ ಮುಖಾಂತರ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ಅದರ ಅವೇರ್ನೆಸ್ ಕುರಿತಾದಂತೆ, ವುಮೆನ್ ಹೈಜೀನ್ ಕುರಿತಂತೆ ಆರೋಗ್ಯ ತಪಾಸಣೆ ಮಾಡಿಸೋದಿರ್ಬೋದು, ಹೆಲ್ತ್ ಚೆಕಪ್ ನ ಯಾವ ರೀತಿ ಅವ್ರು ಇಟ್ಕೋಬೇಕು ಇನ್ಸ್ಟಿಟ್ಯೂಟ್ ನ ಮ್ಯಾನೇಜ್ಮೆಂಟ್ಗೆ. ಹಾಗೆಯೇ ಇಲ್ಲಿ ಈ ಊರಿನಲ್ಲಿ ವರದನಾಯಕನಹಳ್ಳಿಯಲ್ಲಿ ಈ ಒಂದು ಪೂರಕ ವಾತಾವರಣವನ್ನ ನಮಗೆ ಇಲ್ಲಿ ಸೃಷ್ಟಿ ಮಾಡಿಕೊಟ್ಟು, ಇಲ್ಲಿನ ಗ್ರಾಮಸ್ಥರಾಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಇತರೆ ಪ್ರಕಾಶ್ ಸರ್ ಅವ್ರಾಗ್ಬೋದು, ಜೊತೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು, ಅವರಿಗೆ ವಿಶೇಷವಾಗಿ ಊಟದ ಸೌಲಭ್ಯವನ್ನು ಮಾಡಿಕೊಟ್ಟು, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆಲ್ಲ ಸಪರೇಟ್ ಆಗಿ ಬಾತ್ರೂಮ್ಸ್, ಟಾಯ್ಲೆಟ್ಸ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಗ್ರಾಮದವರು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ ನ ಪರವಾಗಿ ವರದನಾಯಕನಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಸಹಾಯ ಮಾಡಿದವರಿಗೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ರಕ್ಷಿತಾ. ನಾನು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೇವನಹಳ್ಳಿ ಕುಂದಾಣದಲ್ಲಿರೋದ್ರಿಂದ ಅಲ್ಲಿಂದ ನಾವು ಶಿಡ್ಲಘಟ್ಟ ತಾಲೂಕು ವರದನಾಯಕನಹಳ್ಳಿಗೆ ಬಂದಿದ್ದೀವಿ. ಇದು ಒಂದು ಬೇಸಿಕಲಿ NSS ಕ್ಯಾಂಪ್ ಅಂತ ಅಂದ್ರೆ ನಾವು ಇಲ್ಲಿ ಹಳ್ಳಿಯ ಮೌಲ್ಯಗಳನ್ನ ತಿಳ್ಕೊಳ್ಳೋದಾಗ್ಲಿ, ಅಥವಾ ಹಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದಾಗ್ಲಿ, ಅಥವಾ ಹಳ್ಳಿಯಲ್ಲಿ ಒಂದು ಮೂಢನಂಬಿಕೆ ಆಗಿರ್ಬೋದು, ಇಲ್ಲ ಜಾತಿ ಮತ ಭೇದ ಧರ್ಮಗಳು ಅನ್ನೋದೆಲ್ಲ ಅವ್ರವರೇ ಕಟ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸಂದೇಶ ನೀಡೋದಕ್ಕಾಗ್ಲಿ, ಹಲವಾರು ಸ್ಕಿಟ್ಗಳ ಮೂಲಕ ಅಥವಾ ಹಲವಾರು ಕಾರ್ಯಕ್ರಮಗಳ ಮೂಲಕ ಒಂದು ಸಂದೇಶವನ್ನ ನೀಡೋದಕ್ಕೆ ಬಂದಿದೆ. ಇದರ ಮೇನ್ ಉದ್ದೇಶ ಬಂದ್ಬಿಟ್ಟು ಹಳ್ಳಿಯ ಜನರಲ್ಲಿ ಮೂಢನಂಬಿಕೆಗಳನ್ನ ಹೋಗಲಾಡಿಸೋದು ಮತ್ತು ನಮ್ಮಲ್ಲಿ
ಪರಿಸರ ಅನ್ನೋದು ತುಂಬಾ ಮೌಲ್ಯವಾದದ್ದು. ಸೊ ಆ ಪರಿಸರ ಉಳ್ದಿರೋಷ್ಟನ್ನ ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನೋ ಸಂದೇಶನೇ ನಮ್ಮ ಒಂದು ಆಲೋಚನೆ. ನಾವು ಈ ಕಾರ್ಯಕ್ರಮ ಬಂದ್ಬಿಟ್ಟು 23/2/2026 ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾವು ಇಲ್ಲಿ 7 ದಿವಸಗಳ ಕಾಲ ಇರ್ತೀವಿ. ಮಾರ್ಚ್ 1, 2026 ಇರ್ತೀವಿ. 7 ದಿನಗಳ NSS ಕ್ಯಾಂಪ್ ಇದು. ಇದಕ್ಕೆ ನಾವು 50 ಜನ ಬಂದಿದ್ದೀವಿ. 50 ಜನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮಲ್ಲಿ ಆಗೋ ಪ್ರಯತ್ನಗಳನ್ನ ತಂದ್ಬಿಟ್ಟು ಜನರಿಗೆ ಒಂದು ಸಂದೇಶ ನೀಡೋದೇ ಇದರ ಮೂಲ ಉದ್ದೇಶ. ನೋಡಿದಿರಾ? ಇಲ್ಲಿ ಮೂಢನಂಬಿಕೆಗಳಿದೆ ಅನ್ನೋದೊಂದು ಬಿಟ್ರೆ ಹಳ್ಳಿ ಜನ ಒಳ್ಳೆ ಜನ ಅಂತ ಹೇಳ್ತಾರೆ. ಆಮೇಲೆ ಮಹಾತ್ಮ ಗಾಂಧಿ ಅವರು ಹೇಳೇ ಇದ್ದಾರೆ ಅಲ್ವಾ, ಹಳ್ಳಿಗಳ ಉದ್ಧಾರನೇ ದೇಶದ ಉದ್ಧಾರ ಅಂತ ಹೇಳಿದ್ದಾರೆ. ಸೊ ಹಳ್ಳಿ ಜನದಲ್ಲಿ ತುಂಬಾ ಒಂದು ಜೀವನದ ಮೌಲ್ಯಗಳಿರುತ್ತೆ, ಅವ್ರ ಸರಳ ಜೀವನದ ಒಂದು ಕೌಶಲ್ಯಗಳಿರುತ್ತೆ. ಆ ಒಂದು ಕೌಶಲ್ಯಗಳಾಗ್ಲಿ ಅಥವಾ ಆ ಒಂದು ಸರಳ ಜೀವನ ನಮ್ಮ ಒಂದು ಸಿಟಿ ಜೀವನಕ್ಕೆ ಯಾವುದೇ ರೀತಿಯಾದಂತಹ ಮ್ಯಾಚ್ ಆಗೋದೇ ಇಲ್ಲ. ಸೊ ಅದಕ್ಕೆ ಅವರ ಒಂದು ಸರಳ ಜೀವನದ ಕೌಶಲ್ಯಗಳು, ಅವರ ಒಂದು ಏನೇನು ಸೀಕ್ರೆಟ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ನಾರ್ತ್ ಕ್ಯಾಂಪಸ್, ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ, ಇಲ್ಲಿ NSS ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್, ರಾಷ್ಟ್ರೀಯ ಸೇವಾ ಸಮಿತಿ ಆಯೋಜನೆಗೊಂಡಿರೋ ಕಾರಣ ನಾವಿಲ್ಲಿ ಸ್ವಯಂ ಸೇವಕರಾಗಿ ಊರನ್ನ ಅಭಿವೃದ್ಧಿಪಡಿಸಿ ಇಲ್ಲಿ ಊರಿನ ಜನರನ್ನ ಒಂದು ಏನಂತ ಹೇಳ್ತಾರೆ, ಲೈಕ್ ನಮಗ್ ಗೊತ್ತಿರೋ ತರ ಗೈಡ್ ಮಾಡೋದಾಯ್ತು ಅಥವಾ ಅವ್ರಿಗೊಂದು ದಾರಿ ತೋರ್ಸೋದಾಯ್ತು. ಅವ್ರು ನಮ್ಗಿಂತ ಎಲ್ಲೋ ಮುಂದೆನೇ ಇದಾರೆ ಹೇಳ್ಬೇಕಂದ್ರೆ. ಬಟ್ ಅವರಿಗೂ ನಮಿಗೂ ಒಂದು ಏನೋ ಒಂದು ಅಂತರ ಇದೆ. ಅಂದ್ರೆ ನಾವು ಒಂದು ಚಂದ ಕಾಲೇಜಿಗೆ ಹೋಗಿ ನಮ್ಮ ಶಿಕ್ಷಕರು ನಮ್ಗೆ ಏನೋ ಒಂದು ಕಲ್ಸಿರ್ತಾರೆ ಇವಾಗಿನ ಕಾಲಘಟ್ಟಕ್ಕೆ. ಅದು ಎಲ್ಲೋ ಈಗಿನ ಜನರಿಗೆ, ಇಲ್ಲಿ ಜನರಿಗೆ ಉಪಯೋಗವಾಗಬಹುದು ಅಂತ ನಮಗೆಲ್ಲೋ ಅನಿಸಿ ಅದನ್ನ ಇಲ್ಲಿ ಇವ್ರಿಗೆ ಹೇಳ್ಕೊಟ್ಟು ಕಲಿಸಿ ಅವರಿಗೆ ಆ ಥರ ಬದುಕಲಿಕ್ಕೆ ತೋರ್ಸೋಣ ಅಂತ ನಮ್ಮ ಉದ್ದೇಶ ಇದು. ನಾವು ಕಲಿತು ಸುಮ್ಮನೆ ನಮ್ಮಲ್ಲೇ ಇಟ್ಕೊಳ್ಳೋದು ಏನೂ ಉಪಯೋಗ ಇಲ್ಲ ಅಂತ ನಾವು ಯಾವಾಗಲೂ ಗೊತ್ತು. ಆಮೇಲೆ ನಾವು ಈ ಕಲಿತು ಸುಮ್ಮನೆ ನಮ್ಮ ಡಿಗ್ರಿ ಒಂದು ತಗೊಳ್ತೀವಿ. ಆ ಡಿಗ್ರಿ ತಗೊಂಡು ನಾವು ಏನು ಯೂಸ್ ಆಗಲ್ಲ. ಆ ಡಿಗ್ರಿ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದರೆ, ಆ ಡಿಗ್ರಿಯಿಂದ ನಮಗೆ ಒಬ್ಬರ ಆ ಹೆಸರಲ್ಲಿ ನಾವು ಒಬ್ರಿಗೆ ಉದ್ಧಾರ ಮಾಡ್ತಿದ್ದೀವಿ, ಅವ್ರಿಗೆ ಉಪಯೋಗ ಆಗ್ತಿದೆ, ಅವ್ರಿಗೆ ಉಪಕಾರ ಮಾಡ್ತಿದ್ದೀವಿ ಅನ್ನೋ ಒಂದು ಕಾರಣದಿಂದ ನಾವು ಒಂದು ಏನೋ ಒಂದು ಮಾಡಬೇಕು ಇಲ್ಲಿ ಬಂದು. ಮೆಡಿಕಲ್ ಕ್ಯಾಂಪಲ್ಲಿ ಕೆಲವು ಡಿಪಾರ್ಟ್ಮೆಂಟ್ಸ್ಗಳು, ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಲಡ್ ಕ್ಯಾಂಪ್ ಕಡೆ ಒಬ್ಬರು ಇರ್ಬೋದು, ಐ ಬ್ಯಾಂಕ್ ಕಡೆ ಒಬ್ಬರು ಇರ್ಬೋದು, ರಿಸರ್ಚ್ ಮಾಡೋ ಕಡೆ ಒಂದು ಇಬ್ಬರು ಇರಬೇಕು. ಆ ಥರ ಕೆಲವು ಕೌಂಟರ್ಸ್ ಮಾಡಿ